ಡೊನಾಲ್ಡ್ ಟ್ರಂಪ್ ಈ ವ್ಯಕ್ತಿ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ವ್ಯಕ್ತಿ ಬೆಳೆದು ಬಂದಂತ ಹಾದಿ ಎಷ್ಟು ವಿಚಿತ್ರವಾಗಿತ್ತು ಗೊತ್ತಾ? ಇವನ ಹೆಂಡತಿಯರು ಒಬ್ರಲ್ಲ ಇಬ್ರಲ್ಲ, ಹುಡುಗಿಯರ ವಿಷಯದಲ್ಲಂತೂ ಈತ ತುಂಬಾ ರಸಿಕ. ಸ್ವಂತ ಮಗಳನ್ನೇ ಇವಳು ನನ್ನ ಮಗಳಾಗಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ನಾನೇ ಇವಳನ್ನ ಮಜಾ ಮಾಡ್ತಿದ್ದೆ ಅಂತ ಹೇಳಿಕೊಂಡಿದ್ದ. ಇವನು ಎಂಥ ಕೋಟ್ಯಾಧಿಪತಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಈತ ಬೆಳೆಯೋದಕ್ಕೆ ಮಾಡಿದ್ದು ಒಂದ ಎರಡ, ಈ ರೀತಿ ಟ್ರಂಪ್ ನ ಬಗ್ಗೆ ರಾಜಕೀಯವಾಗಿ ಎಲ್ರು ಹೇಳ್ತಾರೆ. ಆದ್ರೆ ಇವನ ರಿಯಲ್ ಲೈಫ್ ನ ಬಗ್ಗೆ ಕೇಳ್ತಾ ಹೋದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಜೀವನದ ರಿಯಲ್ ಲೈಫ್ ಸ್ಟೋರಿಯನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. 1946ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಫ್ರೆಡ್ ಟ್ರಂಪ್ ಮತ್ತು ಮೇರಿ ದಂಪತಿಗಳಿಗೆ ಈ ಡೊನಾಲ್ಡ್ ಟ್ರಂಪ್ ಜನಿಸ್ತಾರೆ. ಟ್ರಂಪ್ ಅವರ ತಾತ ಇರ್ತಾನಲ್ಲ, ಅವನು ಜೀವನ ಸಾಗಿಸೋದಿಕ್ಕೆ ಅಂತ ಜರ್ಮನಿಯಿಂದ ಅಮೆರಿಕಾಗೆ ಬಂದು ಸೆಟ್ಲ್ ಆಗ್ತಾರೆ. ಯಾಕಂದ್ರೆ ಆಗ 2ನೇ ಪ್ರಪಂಚ ಯುದ್ಧ ನಡೆಯುತ್ತಿದ್ದಂತ ಸಮಯ. ಆದ್ದರಿಂದ ಜರ್ಮನಿಯಲ್ಲಿ ಸುಮಾರು 16ರಿಂದ 60 ವಯಸ್ಸಿನ ಪುರುಷರನ್ನ ಕೂಡ ಸೇನೆಗೆ ಸೇರಿಸಿಕೊಂಡು ಅವರನ್ನ ಯುದ್ಧಕ್ಕೆ ಕಳುಹಿಸಲಾಗ್ತಿತ್ತು. ಹೀಗಾಗಿ ಟ್ರಂಪ್ ಅವರ ತಾತ ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಅಮೆರಿಕಾಗೆ ಬರ್ತಾನೆ. ಅಲ್ಲಿಗೆ ಬಂದು ಹೇರ್ ಸಲೂನ್ ಶಾಪ್ ನಲ್ಲಿ ಬಾರ್ಬರ್ ಆಗಿ ಕೆಲಸ ಮಾಡ್ತಾನೆ. ನಂತರ ಒಂದು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡ್ತಾನೆ. ಆ ರೆಸ್ಟೋರೆಂಟ್ ನಲ್ಲಿ ಗುಪ್ತವಾಗಿ ವೇಶ್ಯಾವಾಟಿಕೆಗಳನ್ನ ನಡೆಸಿ ಹಣ ಸಂಪಾದನೆ ಮಾಡ್ತಾನೆ. ಹೀಗೆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಮತ್ತೆ ಜರ್ಮನಿಗೆ ಹೋಗಿ ಎಲಿಜಬೆತ್ ಅವರನ್ನ ಮದುವೆ ಆಗ್ತಾರಂತೆ. ಆದ್ರೆ ಜರ್ಮನಿಯ ನಿಯಮಗಳನ್ನ ಇವನು ಉಲ್ಲಂಘನೆ ಮಾಡಿ ಅಮೆರಿಕಾಗೆ ಓಡಿ ಹೋಗಿದ್ರಿಂದ ಅವರ ತಾತನ ಪೌರತ್ವವನ್ನ ರದ್ದು ಮಾಡಲಾಗುತ್ತೆ. ಹಾಗಾಗಿ ಟ್ರಂಪ್ ಅವರ ತಾತ ಮತ್ತೆ ಅಮೆರಿಕಾಗೆ ಬಂದು ವ್ಯವಹಾರಗಳನ್ನ ಶುರು ಮಾಡಿ ಮತ್ತೆ ದುಡ್ಡು ಮಾಡ್ತಾನೆ. ಇದು ಅವರ ತಾತನ ಕಥೆಯಾದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಕತೆಗೆ ಬರೋಣ. ಟ್ರಂಪ್ ಅವರ ತಂದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳನ್ನ ಮಾಡಿ ಮನೆಗಳನ್ನ ಕಟ್ಟಿಸಿ ಅವುಗಳನ್ನ ರೆಂಟ್ಗೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಹುಟ್ಟುವಷ್ಟರಲ್ಲಿ ಅವರ ಕುಟುಂಬ ಶ್ರೀಮಂತವಾಗಿತ್ತು. ಆದ್ರಿಂದ ಟ್ರಂಪ್ ತುಂಬಾ ಅಹಂಕಾರ ಸ್ವಭಾವದಿಂದಲೇ ಬೆಳೀತಾರೆ. ಸ್ಕೂಲ್ನಲ್ಲಿ ಎಲ್ರ ಜೊತೆ ಜಗಳ ಮಾಡ್ಕೊಳ್ತಿದ್ರಂತೆ. ಒಮ್ಮೆ ತಮ್ಮ ಸ್ನೇಹಿತ ಪೀಟರ್ ಜೊತೆ ಸೇರ್ಕೊಂಡು ಟೀಚರ್ಗೆ ಹೇಗ್ ಬೇಕೋ ಹಾಗೆ ಮಾತಾಡ್ತಿದ್ರಂತೆ. ಆಗಾಗ ಸ್ಕೂಲ್ಗೆ ಚಾಕುವನ್ನು ಕೂಡ ತರ್ತಾ ಇದ್ರಂತೆ. ಈ ವಿಷಯ ತಿಳಿದ ಅವರ ತಂದೆ ಟ್ರಂಪ್ ಅವರನ್ನ ಆರ್ಮಿ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಅವರ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ಮತ್ತೆ ಟ್ರಂಪ್ ಅವರು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿದ್ರಂತೆ. ಜಿಮ್ನಾಸ್ಟಿಕ್, ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಹಾಕಿ ಎಲ್ಲಾ ಆಟಗಳಲ್ಲೂ ಪಂಟರ್ ಆಗಿದ್ರಂತೆ. ಅವ್ರಿಗೆ ಬಾಲ್ಯದಿಂದಲೇ ಹುಡುಗಿಯರ ಮೇಲೆ ತುಂಬಾ ಆಸಕ್ತಿ ಇರುತ್ತೆ. ಕಾಲೇಜ್ಗೆ ಹೋಗ್ಬೇಕಾದ್ರೇನೆ ಅವ್ರಿಗೆ 3 ಜನ ಗರ್ಲ್ ಫ್ರೆಂಡ್ಸ್ ಇದ್ರಂತೆ. ಆ ಹುಡುಗಿಯರನ್ನ ಕರ್ಕೊಂಡು ಎಲ್ ಬೇಕೋ ಅಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಿದ್ರಂತೆ. ನಂತರ ತಮ್ಮ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ ನಾನೊಬ್ಬ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಅದ್ಯಾಕೋ ಅವರ ಮನಸ್ಸನ್ನ ಬದಲಾಯಿಸಿ ತಮ್ಮ ತಂದೆಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಬಿಸ್ನೆಸ್ ಅನ್ನ ಮುಂದುವರಿಸಿಕೊಂಡು ರಾಜಕಾರಣಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಳ್ತಾರೆ. ಆದ್ರೆ ಟ್ರಂಪ್ ಅವ್ರಿಗೆ ಅಮೆರಿಕದಲ್ಲಿದ್ದಂತ ಕಪ್ಪು ಜನರನ್ನ ಕಂಡ್ರೆ ಇಷ್ಟವಾಗ್ತಿರ್ಲಿಲ್ವಂತೆ. ಅವರನ್ನ ಕಂಡು ಅಸಹ್ಯ ಪಡ್ತಿದ್ರಂತೆ. ಆದ್ರಿಂದ ಕಪ್ಪು ಜಾತಿಯವ್ರಿಗೆ ಮನೆಗಳನ್ನ ಕೊಡೋದು ಅಥವಾ ಬಾಡಿಗೆ ಮನೆಯನ್ನ ಕೊಡ್ತಾ ಇರ್ಲಿಲ್ವಂತೆ. ಮೊದ್ಲಿಂದನೂ ಟ್ರಂಪ್ಗೆ ಪಬ್ಲಿಸಿಟಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಯಾವಾಗಾದ್ರೂ ಏನಾದ್ರೂ ಒಂದನ್ನ ಮಾಡಿ ಟಿವಿಯಲ್ಲಿ ಬರೋ ಹಾಗೆ ಮಾಡ್ಕೊಳ್ತಿದ್ರು. ನನ್ನ ಬಗ್ಗೆ ಇದೇ ರೀತಿ ಏನಾದ್ರೂ ದೊಡ್ಡದಾಗಿ ಪ್ರಸಾರ ಮಾಡಿ ಅಂತ ಟಿವಿಯವ್ರಿಗೂ ಹೇಳಿಕೊಡ್ತಿದ್ರಂತೆ. ತಮ್ಮ ಬಗ್ಗೆ ತಾವೇ ಕತೆಗಳನ್ನ ಸೃಷ್ಟಿ ಮಾಡ್ಕೊಂಡು ಫೇಮಸ್ ಆಗ್ತಾರೆ. ಅದ್ರ ಜೊತೆ ಫೇಮಸ್ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ತಾರೆ. ಟ್ರಂಪ್ ಅವರು ತುಂಬಾ ರಸಿಕ ಅಂತ ನಾನು ಮೊದಲೇ ಹೇಳ್ದೆ ಅಲ್ವಾ? ಯಾಕಂದ್ರೆ ಟ್ರಂಪ್ ಅವರ ಮೊದಲ ಹೆಂಡತಿ ಇವಾನ, ಇವರು ಮೊದಲೇ ಒಂದು ಮದುವೆ ಆಗಿರ್ತಾರೆ. ಅಂಥ ಯುವತಿಯ ಬಾಳಲ್ಲಿ ಟ್ರಂಪ್ ಅವರು ಎಂಟ್ರಿ ಆಗ್ತಾರೆ. ನಂತರ ಇವಾನ ಅವರು ತಮ್ಮ ಗಂಡನಿಗೆ ಡಿವೋರ್ಸ್ ಕೊಟ್ಟು ಟ್ರಂಪ್ ಅವರನ್ನ ಮದುವೆ ಆಗ್ತಾರೆ. ಟ್ರಂಪ್ ಮತ್ತು ಇವಾನ ಇವರಿಬ್ರು ಮದುವೆಯಾಗೋಕ್ಕೂ ಮುಂಚೆ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕೊಂಡಿರ್ತಾರೆ. ಅದೇನಂದ್ರೆ, ಒಂದ್ ವೇಳೆ ನಾವು ಫ್ಯೂಚರ್ ನಲ್ಲಿ ಡಿವೋರ್ಸ್ ಅನ್ನ ಪಡ್ಕೋಬೇಕು ಅನ್ಕೊಂಡಾಗ ನಾನು ಯಾವುದೇ ಜೀವನಾಂಶ ಹಣವನ್ನ ಕೊಡೋದಿಲ್ಲ ಅಂತ ಟ್ರಂಪ್ ಅವರು ಕಂಡೀಷನ್ ಹಾಕ್ತಾರೆ. ಅದೇ ರೀತಿ ನಾನು ಡಿವೋರ್ಸ್ ಕೊಡುವಾಗ ನೀನು ನನಗೆ ಕೊಟ್ಟಿರುವಂತ ಯಾವುದೇ ಗಿಫ್ಟ್ ಗಳನ್ನ ನಾನು ವಾಪಸ್ಸು ಕೊಡೋದಿಲ್ಲ ಅಂತ ಇವಾನ ಕಂಡೀಷನ್ ಹಾಕಿರ್ತಾಳೆ. ಇದೇ ರೀತಿ ಕಂಡೀಷನ್ಸ್ ಗಳನ್ನ ಹಾಕೊಂಡು ಇವರಿಬ್ರು ಮದುವೆ ಆಗ್ತಾರೆ. ಇದು ಟ್ರಂಪ್ ಅವರ ಮೊದಲನೇ ಮದುವೆ. ಇವರಿಗೆ 3 ಜನ ಮಕ್ಕಳು ಹುಡ್ತಾರೆ. ಮೊದಲನೇ ಮಗನಿಗೆ ತನ್ನ ಹೆಸರಾದಂತ ಡೊನಾಲ್ಡ್ ಟ್ರಂಪ್ ಅಂತಾನೆ ಹೆಸರಿಡ್ತಾರೆ. ಹೀಗೆ ಮದುವೆಯಾದಂತ ಟ್ರಂಪ್ ಹೆಚ್ಚಾಗಿ ತಮ್ಮ ಬಿಸ್ನೆಸ್ ಕಡೆಗೆ ಸಮಯ ಕೊಡ್ತಾರೆ. ಆ ನಡುವೆ
ಟ್ರಂಪ್ಗೆ ಮಾರ್ಲಾ ಎಂಬ ಹುಡುಗಿ ಪರಿಚಯವಾಗ್ತಾಳೆ. ಅವಳ ಜೊತೆ ಟ್ರಂಪ್ ಪ್ರೀತಿಯಲ್ಲಿ ಬೀಳ್ತಾರೆ. ಈ ವಿಷಯ ತಿಳಿದಂತ ಟ್ರಂಪ್ ಅವರ ಹೆಂಡತಿ ಇವಾನ ತುಂಬಾ ನೊಂದ್ಕೊಳ್ತಾಳೆ. ಆದ್ರಿಂದ ಅವರ ಸಂಸಾರದಲ್ಲಿ ಯಾವಾಗ್ಲೂ ಜಗಳ ನಡೀತಾನೆ ಇರುತ್ತೆ. ಕೊನೆಗೂ ಬೇಸತ್ತು ಟ್ರಂಪ್ನ ಮೊದಲ ಹೆಂಡತಿ ಡಿವೋರ್ಸ್ ಅನ್ನ ಕೊಡ್ತಾಳೆ. ನಂತರ ಟ್ರಂಪ್ ಮಾರ್ಲಾ ಅವರನ್ನ ಮದುವೆ ಆಗ್ತಾರೆ. ಅದರ ಫಲಿತವಾಗಿ ಇವರಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ಹೀಗೆ ಸ್ವಲ್ಪ ದಿನಗಳ ಕಾಲ ಇವರ ಸಂಸಾರ ಚೆನ್ನಾಗೇ ಇರುತ್ತೆ. ಆದ್ರೆ ಇವರಿಬ್ಬರ ಸಂಬಂಧ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. $5 ಮಿಲಿಯನ್ ಅನ್ನ ಕೊಟ್ಟು ಮಾರ್ಲಾ ಅವರಿಂದ ಕೂಡ ಟ್ರಂಪ್ ದೂರವಾಗ್ತಾರೆ. ಅನಂತರ ಮಲಾನಿಯಾ ಅನ್ನೋ ಮತ್ತೊಬ್ಬಳು ಯುವತಿಯ ಮೇಲೆ ಟ್ರಂಪ್ನ ಕಣ್ಣು ಬೀಳುತ್ತೆ. ಹೀಗಾಗಿ ಅವಳನ್ನ ಕೂಡ ಮದುವೆಯಾಗಬೇಕು ಅಂತ ಅನ್ಕೋತಾರೆ. ಅದು ಕೂಡ ನಡೆದು ಹೋಗುತ್ತೆ. ಮತ್ತೆ ಟ್ರಂಪ್ ಅವರು ಮಲಾನಿಯಾ ಅವರನ್ನ ಮದುವೆಯಾದಾಗ ಟ್ರಂಪ್ ಅವರ ವಯಸ್ಸು 58 ವರ್ಷ, ಹಾಗೆ ಮಲಾನಿಯಾ ಅವರ ವಯಸ್ಸು 34 ವರ್ಷ. ಇವರಿಬ್ಬರಿಗೂ ಕೂಡ 24 ವರ್ಷ ವಯಸ್ಸಿನ ಅಂತರವಿತ್ತು. ಆದ್ರೂ ಇವರಿಬ್ಬರು ಮದುವೆಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಇದಿಷ್ಟೇ ಅಲ್ಲದೆ ಟ್ರಂಪ್ ಕೆಲವೊಂದಷ್ಟು ಬೇರೆ ಹುಡುಗಿಯರ ಜೊತೆ, ಹೆಂಗಸರ ಜೊತೆ ಕೂಡ ಸಂಪರ್ಕ ಇಟ್ಕೊಂಡಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಆದ್ರೆ ಅದ್ಯಾವುದು ಹೊರಗಡೆ ಬರದೇ ಇರೋ ತರ ಮೇಂಟೈನ್ ಮಾಡ್ತಾರಂತೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರ ಮಗಳ ವಿಚಾರದಲ್ಲೂ ವಿಚಿತ್ರವಾಗಿನೇ ಮಾತಾಡಿದ್ದಾರೆ. ಒಂದು ಸಾರಿ ಇವಾಂಕಾ ಟ್ರಂಪ್ ನನ್ನ ಮಗಳು ಆಗಿದ್ದಕ್ಕೆ ನಾನು ಸುಮ್ಮನೆ ಇದ್ದೀನಿ, ಇಲ್ಲದೆ ಹೋಗಿದ್ರೆ ನಾನೇ ಅವಳನ್ನ ಪಟಾಯಿಸ್ತಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ರು. ಹಾಗೆ ಈತ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೂ ಮುಂಚೆ ನಾನೇನಾದ್ರೂ ಗೆದ್ರೆ ಮುಸ್ಲಿಮರು ಅಮೆರಿಕಾಗೆ ಬರೋದನ್ನೇ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ಮುಸ್ಲಿಮರ ಮೇಲೆ ಅವ್ರಿಗೆ ಇರೋಂತ ಅಭಿಪ್ರಾಯವನ್ನ ಹೇಳಿಬಿಟ್ಟಿದ್ರು. ಹಾಗೆ ಈ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಅತಿ ದೊಡ್ಡ ಶ್ರೀಮಂತ. ಇವರು ತಮ್ಮದೇ ಸ್ವಂತ ಪ್ಲೇನ್ ನಲ್ಲಿ ಓಡಾಡ್ತಾರೆ. ಆ ವಿಮಾನದ ಬೆಲೆ 660 ಕೋಟಿ. ಇದರ ಒಳಗಡೆ 2 ಬೆಡ್ರೂಮ್, ದೊಡ್ಡದಾದ ಟಿವಿ ಎಲ್ಲವೂ ಇದೆ. ಹಾಗೆ ಟ್ರಂಪ್ನ ಹತ್ತಿರ ಐಷಾರಾಮಿ ಹಡಗು ಕೂಡ ಇದೆ. ಆ ಹಡಗಿನ ಒಳಗಡೆ ಒಂದು ದೊಡ್ಡ ಥಿಯೇಟರ್, ಸ್ವಿಮ್ಮಿಂಗ್ ಪೂಲ್, ಹೀಗೆ ಒಂದು ಅರಮನೆಯಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲವೂ ಇದೆ. ಅದರ ಬೆಲೆ ಬರೋಬ್ಬರಿ 1500 ಕೋಟಿ. ಇವರ ಒಟ್ಟು ಆಸ್ತಿ 27,000 ಕೋಟಿಗಿಂತಲೂ ಹೆಚ್ಚಿದೆ. 216 ಎಕರೆಯಲ್ಲಿ ಐಷಾರಾಮಿ ಮನೆ ಇದೆ. ಈ ಡೊನಾಲ್ಡ್ ಟ್ರಂಪ್ ಅದೆಷ್ಟೋ ರೀತಿಯ ಜೂಜಾಟಗಳನ್ನ ಆಡಿಸಿ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ತಾರೆ. ಈ ರೀತಿ ಈ ವಿಚಿತ್ರ ಮನುಷ್ಯ 3 ಜನರನ್ನ ಮದುವೆಯಾಗಿ 5 ಜನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರೇ ಅಮೆರಿಕದ ಅಧ್ಯಕ್ಷರಾಗಿ ಇರೋದು ರಾಜಕೀಯವಾಗಿ, ವ್ಯವಹಾರಿಕವಾಗಿ ನಮ್ಮ ಭಾರತಕ್ಕೂ ಒಳ್ಳೆಯದ್ದ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.